ಎರಡನೇ ಪಟ್ಟಿ ಅನೌನ್ಸ್ ಆಗ್ಲಿಕ್ಕೂ ಕೂಡ ಎಲ್ಲರೂ ನೋಡ್ತಾ ಇದ್ದಾರೆ. ಮಾರ್ಚ್ 20ನೇ ತಾರೀಕು ಟಿಕೆಟ್ ಅನೌನ್ಸ್ ಆಗಬಹುದು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆಲವೊಂದು ಕ್ಷೇತ್ರಗಳಿಗೆ ಒಂದೊಂದು ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಕೆಲವು ಕ್ಷೇತ್ರಗಳಲ್ಲಿ 2-3 ರೇಸ್ಗಳು ಇದೆ. 21 ಕ್ಷೇತ್ರಗಳ ಪಟ್ಟಿಯನ್ನು ಈಗಾಗಲೇ ಸಿದ್ಧಪಡಿಸಿದ್ದಾರೆ. ಪೊಲಿಟಿಕಲ್ ಬಿಗ್ ಬಾಸ್ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಈ ಪಟ್ಟಿ ಯಾವ್ಯಾವ ಕ್ಷೇತ್ರದಲ್ಲಿ 2-3 ಹೆಸರುಗಳು ಕೇಳಿ ಬರ್ತಾ ಇದೆ, ಯಾವ ಕ್ಷೇತ್ರಕ್ಕೆ ಸಿಂಗಲ್ ಹೆಸರನ್ನ ಫೈನಲ್ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನ ಗಮನಿಸೋದಾದ್ರೆ ಸಿಂಗಲ್ ನೇಮ್ ಕ್ಷೇತ್ರಗಳು ಇದು. ಬೀದರ್ನಲ್ಲಿ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರಿಗೆ ಟಿಕೆಟ್ ಸಿಗಬಹುದು. ಚಿತ್ರದುರ್ಗದಲ್ಲಿ ಚಂದ್ರಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಡಬಹುದು. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್, ಕೊಪ್ಪಳದಲ್ಲಿ ರಾಜಶೇಖರ ಹಿಟ್ನಾಳ್, ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿ ಅವರಿಗೆ ಟಿಕೆಟ್ ಅನ್ನ ಕೊಡಿಸುವಂತಹ ಸಾಧ್ಯತೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಜಯಪ್ರಕಾಶ್ ಹೆಗಡೆ ಅವರ ಹೆಸರು ಬಹುತೇಕ ಫೈನಲ್ ಆಗಿದೆ, ಅನೌನ್ಸ್ ಒಂದು ಬಾಕಿ ಇದೆ ಅನ್ನೋ ಹಂತದಲ್ಲಿದೆ. ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಆ ಕಡೆ ಸತೀಶ್ ಜಾರಕಿಹೊಳಿ ಪುತ್ರಿಗೂ ಕೂಡ ಟಿಕೆಟ್ ಕೊಡಬಹುದು ಅನ್ನುವಂತಹ ಮಾತುಗಳು ಇದೆ. ನೋಡ್ಬೇಕೇನಾಗುತ್ತೆ ಅಂತ. ಈ ಕಡೆಗೆ ಕಲಬುರಗಿಯಲ್ಲಿ ರಾಧಾಕೃಷ್ಣ, ದಕ್ಷಿಣ ಕನ್ನಡದಲ್ಲಿ ಪದ್ಮರಾಜ್, ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾ ರಾಮಯ್ಯ ಅವರ ಹೆಸರು ಮುಂಚೂಣಿಯಲ್ಲಿದೆ. ಬೆಂಗಳೂರು ಕೇಂದ್ರದಲ್ಲಿ ಮನ್ಸೂರ್ ಖಾನ್ ಇವರ ಹೆಸರುಗಳು ಫೈನಲ್ ಆಗ್ಬಿಟ್ಟಿದೆ. ಈಗಾಗಲೇ ಒಂದೊಂದು ಹೆಸರುಗಳು ಎಲ್ಲೆಲ್ಲಿ ಕೇಳಿ ಬರ್ತಾ ಇತ್ತು ಅವೆಲ್ಲೂ ಕೂಡ ಈಗ ಫೈನಲ್ ಆಗಿದೆ. ಅನೌನ್ಸ್ಮೆಂಟ್ ಒಂದು ಬಾಕಿ ಇದೆ ಅನ್ನುವಂತಹ ಕ್ಷೇತ್ರಗಳಿದು. ಒಟ್ಟು 11 ಕ್ಷೇತ್ರಗಳು. ಇನ್ನುಳಿದಂತೆ 10 ಕ್ಷೇತ್ರಗಳಿದೆ. ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಹೆಸರುಗಳು ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಅಂಗಳಕ್ಕೆ ಬಿಟ್ಟಿದ್ದಾರೆ, ಡಿಸೈಡ್ ಮಾಡ್ಕೊಳ್ಳಿ ಅಂತ. ಅದ್ಯಾವುದು ಅಂದ್ರೆ ಚಾಮರಾಜನಗರದಲ್ಲಿ ಮಹದೇವಪ್ಪ ಹೆಸರು ಕೂಡ ಇದೆ, ಸುನಿಲ್ ಬೋಸ್ ಹೆಸರಿದೆ. ಚಿಕ್ಕೋಡಿಯಲ್ಲಿ ಗಣೇಶ್ ಹುಕ್ಕೇರಿ ಹೆಸರು, ಲಕ್ಷ್ಮಣ ರಾವ್ ಚಿಂಗಲೆ ಅವರ ಹೆಸರು, ಪ್ರಿಯಾಂಕಾ ಅವರ ಹೆಸರು. ಇನ್ನು ಬಾಗಲಕೋಟೆಯಲ್ಲಿ ಅಜಯ್ ಕುಮಾರ್ ಸರ್ ನಾಯ್ಕ್ ಅವರು, ವೀಣಾ ಕಾಶಪ್ಪನವರ್. ಬಳ್ಳಾರಿ ವೆಂಕಟೇಶ್ ಪ್ರಸಾದ್ ಅಥವಾ ಉಗ್ರಪ್ಪ ಅಥವಾ ಸೌಪರ್ಣಿಕಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. 3 ಹೆಸರಿದೆ ಅಲ್ಲಿ. ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ, ಶಿವಲೀಲಾ ಕುಲಕರ್ಣಿ, ರಜತ್ ಉಳ್ಳಾಗಡ್ಡಿ ಮಠ್ ಇವರ ಹೆಸರುಗಳು ಕೇಳಿ ಬರ್ತಾ ಇದೆ. ಇನ್ನು ಮೈಸೂರಿನ ವಿಚಾರಕ್ಕೆ ಹೋಗೋದಾದ್ರೆ ವಿಜಯ್ ಕುಮಾರ್ ಅವರ ಹೆಸರು ಕೂಡ ಇದೆ, ಎಂ ಲಕ್ಷ್ಮಣ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ರಾಯಚೂರಿನಲ್ಲಿ ರಾಜರಾಯಪ್ಪ ಅವರ ಹೆಸರಿದೆ, ರವಿ ಪಾಟೀಲ್ ಹೆಸರಿದೆ, ದೇವಣ್ಣ ನಾಯಕ್ ಅವರ ಹೆಸರಿದೆ, ಗಂಗಾಧರ್ ನಾಯಕ್ ಹೆಸರಿದೆ. ಹೀಗೆ 4-5 ಹೆಸರುಗಳು ಕೆಲ ಕ್ಷೇತ್ರಗಳಲ್ಲಿ ಕೇಳಿ ಬರ್ತಾ ಇರೋದ್ರಿಂದ ಫೈನಲ್ ಯಾರಿಗೆ ಕೊಡ್ತಾರೆ ನೋಡ್ಬೇಕು. 19ನೇ ತಾರೀಕು ನಮ್ಮ ಮೀಟಿಂಗ್ ಆದರೆ 19 ತೀರ್ಮಾನ ಆಗ್ತದೆ, ಇಲ್ಲ 20ನೇ ತಾರೀಕು ಅನೌನ್ಸ್ಮೆಂಟ್. ಈಗ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಯಾರನ್ನ ನಾಮಿನೇಷನ್ ಮಾಡಿದ್ದೀವಿ, ಗ್ಯಾರಂಟಿ ಅಧ್ಯಕ್ಷಗಳನ್ನ ಪ್ರತಿ ತಾಲೂಕಲ್ಲೂ ಮಾಡಿದ್ದೀವಿ. ಅವ್ರದ್ದೆಲ್ಲ ಒಂದು ಮೀಟಿಂಗ್ ಕರಿತಾ ಇದ್ದೀನಿ. 21ನೇ ತಾರೀಕು ಕರಿಬೇಕು ಅಂತ 21ನೇ ತಾರೀಕು ತೀರ್ಮಾನ ಮಾಡಿದ್ವಿ.